ಪೊಲೀಸ್ ಇಲಾಖೆಯಲ್ಲಿ ಮನವಿ ಇಲ್ಲಿ ಒಂದು PC ಎಲ್ಲ ಹಾಕಬೇಕು ಎಲ್ಲ ಕ್ಲೋಸ್ ಆಗಿದೆ. ಸಿನ್ಸ್ 5 ಇಯರ್ಸಿಂದ ನಾವು ತುಂಬ ಗಿಲೆಟ್ ಆಗ್ತಾನೆ ಇರುತ್ತೆ. ಬಂದ ಮೇಲೆ ಸರ್ ನಮ್ಗೆ ತುಂಬ ಧೈರ್ಯ ಬಂದಿದೆ. ನಾವು ಆಚೆಗಡೆ ಪೀಸ್ಫುಲ್ ಆಗಿರ್ತೀವಿ ಸರ್. ನಾವು ಈಗ ಇನ್ನೊಂದು ಸಮಸ್ಯೆ ಇದೆ. ಈಗ ಸಮಸ್ಯೆ ಇದೆ ಸರ್. ಇಲ್ಲಿ ಒಂದು 2 PC ಆಗಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಗೌರ್ಮೆಂಟ್ ಸ್ಕೂಲ್ ನೈಟೆಲ್ಲ ಮಕ್ಕಳು ಅವರು ಇವರು ತುಂಬ ಬೇಜಾರು. ನೈಟ್ ಯಾವಾಗಲೂ ಇಲ್ಲಿ PC ಇದ್ರೆ ಪೊಲೀಸರು ಇದ್ರೆ ಏನು ತೊಂದರೆ ಬರಲ್ಲ ಸರ್. ನಾವು ಅಲ್ಲಿ ಬರ್ಬೋದು. ಇಲ್ಲಾಂದ್ರೆ ಇಲ್ಲಿಂದ ಅಲ್ಲಿ ಬರ್ಬೇಕು ಸರ್. ನಾವು ಅಲ್ಲಿ ಬರೋಷ್ಟು ಇಲ್ಲಿ ಎಲ್ಲ ಒಟ್ಟೋಗ್ತಾರೆ. ಯಾರು ಇರ್ತಾರೆ ಅವ್ರ ಬಗ್ಗೆ ಮಾಹಿತಿಗಳು ಫೋಟೋ ತಗೊಂಡು ಕೊಡಿ. ಸರಿ ಸರ್, ಫೋಟೋ ಅದೆಲ್ಲ ಕೊಡ್ತೀವಿ ಸರ್. ಸರಿ ಕೊಡಿ. ಸಿಗಲ್ಲ ಓಕೆ, ಯಾರು ಮಾಡ್ತಾರೆ ಹೇಳ್ತೀವಿ ನಾವು. ದಯವಿಟ್ಟು ಒಬ್ಬರನ್ನ ಹಾಕಿ ಅರೇಂಜ್ಮೆಂಟ್ ಮಾಡಿ. ಇನ್ನೊಂದು ಒಂದು ವೈನ್ ಶಾಪ್ ಇದೆ, ಅದು MRP, ಅದು ಪಾರ್ಸಲ್ ತಗೊಂಡು ಹೋಗ್ಬೇಕು. ಅಲ್ಲೇ ಕುಡಿತಾರೆ, ಅದು ಒಂದು ಮಾಡಬೇಕು. CL2 ಅದು ತಗೊಂಡು ಹೋಗ್ಬೇಕು. CL2 ಅದು ಮಾತಾಡಿ, ಯಾಕಂದರೆ ಅದು ತುಂಬ ಪ್ರಾಬ್ಲಮ್ ಆಗ್ತದೆ. ಲೇಡೀಸ್ ಬರೋಕ್ಕಾಗ್ತಾ ಇಲ್ಲ ಸರ್. ಬೇರೆ ಏನು ಸಮಸ್ಯೆ ಇಲ್ಲ ಸರ್. ನೀವು ಬಂದ ಮೇಲೆ ಎಲ್ಲ ಪೀಸ್ಫುಲ್ ಆಗಿದ್ದೀವಿ ಸರ್. ಸ್ಕೂಲಲ್ಲಿ ಬರ್ತಾರೆ ರಾತ್ರಿ ಮಾಡಲಿಕ್ಕೆ. ಹೌದು ಸರ್, ಎಲ್ಲ ಬರ್ತಾರೆ, ಸ್ಕೂಲಲ್ಲಿ ಬರ್ತಾರೆ. ಅಲ್ಲಿ ಪ್ರಾಬ್ಲಮ್ ಕಾಂಪೌಂಡ್ ಸ್ವಲ್ಪ ಇಲ್ಲ. ನಾವು ಒಂದು ಸ್ವಲ್ಪ ಎನ್ಕ್ರೀಸ್ ಮಾಡ್ತೀವಿ ಅಲ್ಲಿ. ಇಲ್ಲಿ ಮಾತ್ರ 1-2 PC ಆಗ್ತಾರೆ. ತುಂಬ ಒಳ್ಳೆ ಇದ್ರು. ಮುಂಚೆ OP ಇತ್ತು, ಈಗ ಕ್ಲೋಸ್ ಆಗಿದೆ. ಓಪನ್ ಮಾಡಿ ಟ್ರೈನ್ ಯಾರು ಬರಲ್ಲ ಸರ್. ನಾವು ಪಾಯಿಂಟ್ ಮಾಡ್ತೀವಿ. ಪಾಯಿಂಟ್ ಮಾಡಿ ದಯವಿಟ್ಟು ಅದು ಸ್ವಲ್ಪ ಮಾಡಿ ಸರ್. ಓಕೆ. ಬೇರೆ ಬೇರೆ ಏನೂ ಇಲ್ಲ ಸರ್. ನಮಗೆ ಹೇಳಿ ಆರಾಮಾಗಿ ಆಮೇಲೆ ಕೂಡ ಬಂದು ಇರ್ಬೋದು. ಓಕೆ, 112 ಕಾಲ್ ಮಾಡಿ. ಥ್ಯಾಂಕ್ ಯು ಸರ್. Local scientists. ಸಾರ್ವಜನಿಕರಲ್ಲಿ ಒಂದು ಮನವಿ. ದ್ವಿಚಕ್ರ ವಾಹನವನ್ನು ಓಡಿಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸತಕ್ಕದ್ದು. ತಪ್ಪಿದ್ದಲ್ಲಿ 500 ರೂಪಾಯಿಗಳಿಗೆ ದಂಡಕ್ಕೆ ಗುರಿಯಾಗುತ್ತೀರಿ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಯಾರಾದರೂ ಭಾಗಿಯಾಗಿದ್ದಲ್ಲಿ ಕಠಿಣ ಕ್ರಮ ಜರುಗಿಸಲಾಗುತ್ತದೆ. ಗೂಂಡಾ ಕಾಯ್ದೆ ಪ್ರಕರಣ ದಾಖಲಿಸಲಾಗುತ್ತದೆ. ರೋಡಿ ಆಪಾದಕರು ಹೆಚ್ಚು. ಸಾರ್ವಜನಿಕರಲ್ಲಿ ಒಂದು ಮನವಿ. ದ್ವಿಚಕ್ರ ವಾಹನವನ್ನು ಚಾಲಿಸುವ ಇನ್ಶೂರೆನ್ಸ್ ವಾಹನಗಳಿಗೆ ಕಡ್ಡಾಯವಾಗಿ ಮಾಡಿಸಿಕೊಳ್ಳತಕ್ಕದ್ದು. ಅಪರಾಧ ಮದುವೆ ಮಾಡಿದ್ದಲ್ಲಿ ಕಠಿಣ ಕ್ರಮ ಜರುಗಿಸಲಾಗುತ್ತದೆ. ಸಂಬಂಧಪಟ್ಟ ತಂದೆ ತಾಯಿಯರ ವಿರುದ್ಧ ಪ್ರಕರಣ ದಾಖಲಾಗುತ್ತದೆ. ಸಾರ್ವಜನಿಕರಲ್ಲಿ ಎಚ್ಚರ. ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸತಕ್ಕದ್ದು. ದ್ವಿಚಕ್ರ ವಾಹನದಲ್ಲಿ ಇಬ್ಬರಿಗಿಂತ ಹೆಚ್ಚು ಪ್ರಯಾಣಿಸುವುದು ಅಪರಾಧ ಎಂದು ದಂಡಕ್ಕೆ ಗುರಿಯಾಗುತ್ತದೆ. 500 ರೂಪಾಯಿಗಳನ್ನು ದಂಡ ವಿಧಿಸಲಾಗುತ್ತದೆ. ನಿಯಮಗಳನ್ನು ಪಾಲಿಸಿ ಚಾಲನೆ ಮಾಡತಕ್ಕದ್ದು. ಚಾಲನೆ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿಕೊಳ್ಳತಕ್ಕದ್ದು. BS ಪರವಾನಗಿಯನ್ನು ಪಾಲಿಸಿ ಇಟ್ಟುಕೊಳ್ಳತಕ್ಕದ್ದು. ಪ್ರಯಾಣಿಸಲು ದಂಡಕ್ಕೆ ಗುರಿಯಾಗುತ್ತೇವೆ. ಹೆಣ್ಣು ಮಕ್ಕಳಿಗೆ 18 ವಯಸ್ಸು ಮುಗಿಯುವ ತನಕ ಮದುವೆ ಮಾಡುವುದು ನಿಷೇಧವಾಗಿದೆ. 18 ವಯಸ್ಸಿನ ಕೆಳಗಡೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದರೆ ಆಗುವ ಅಪರಾಧವೆಂದು ಸ್ಲೋ ಸ್ಲೋ ಸ್ಲೋ. ಕಡ್ಡಾಯವಾಗಿ ಹಾಕಿಕೊಳ್ಳತಕ್ಕದ್ದು. ದ್ವಿಚಕ್ರ ವಾಹನವನ್ನು ಚಾಲನೆ ಪರವಾನಗಿಯನ್ನು 18 ವರ್ಷದ ಒಳಗಡೆ ಮತ್ತು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದಲ್ಲಿ ಕಾನೂನಿನ ನೋಡ್ತಾ ಇದೆಯಾ.
ಯಾವುದೆಲ್ಲ ಇನ್ನೊಂದು ಜಗಳ ಹೌದು ಅದು ಕೌಂಟ್ರಿಗೆ ಸಾಗಿದೆ ಇಲ್ಲ ಅದು ಕೌಂಟ್ರಿಗೆ ಸಾಗಿದೆ ನನಗೆ ಓದಿದ್ರೆ ನನ್ನ ಜಗಳ ಮಾಡಬಾರ್ದು ನೀನು. ಹೌದು ಏನು ಕೆಲಸ ಮಾಡ್ತೀರಿ? ಅಲ್ಲ ಮ್ಯಾರೇಜ್ ಮ್ಯಾರೇಜ್ ಏನಕ್ಕೆ ಜಗಳ ಮಾಡಬಾರ್ದು. ಏನಾದರೂ ನೀವು ಮಾಡಿದರೆ ನೀವು ಮತ್ತೆ ಕಷ್ಟ ಆಗುತ್ತೆ ನಿಮಗೆ. ಔಟ್ ಸಿಗೋದಾಗಲೂ ಇದೆ ನೋಡ್ಕೊಂಡು. ಓಕೆ ಯಾರಾದರೂ ಮಾಡಿದ್ದು ಕಂಡುಬಂದಲ್ಲಿ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಲಂ ನಮಸ್ತೆ ಗಣಪತಯೇ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಧರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ. ಇಲಾಖೆಗೆ ಗಮನಕ್ಕೆ ಮತ್ತೊಂದು ಮುಖ್ಯವಾದ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ಸರ್ ಔಟ್ ಪೋಸ್ಟ್ ಸರ್. OP ಇದೆ ಅಮ್ಮ ಅದು. OP ಖಾಲಿಯಾಗಿದೆ ಖಾಲಿ ಅದು ಅಮ್ಮ, ಅದು ಟೆಂಪ್ರರಿ ಇತ್ತು. ಪೊಲೀಸ್ ಸ್ಟೇಷನ್ OP ಕೂಡ ಆಗಿದೆ. ಸ್ವಲ್ಪ ಏನಾದ್ರು ಮಾಡೋದು ಚೆನ್ನಾಗಿರುತ್ತೆ. ಮಾಡ್ತೀವಿ, ರೌಂಡ್ಸ್ ಜಾಸ್ತಿ ಮಾಡ್ತೀವಿ. ಅಲ್ಲಿ ಪಾಯಿಂಟ್ ಕೊಡ್ತೀನಿ. ಸ್ವಲ್ಪ ನೈಟ್ ಟೈಮಲ್ಲೂ ಸ್ವಲ್ಪ ಕಳಿಸಿ ಸರ್. ನೈಟ್ ಇಲ್ಲಿ ಬರ್ತಾ ಇಲ್ಲ. ನೈಟ್ ಎಲ್ಲ ಅಷ್ಟೇನು ನೋಡ್ತಾ ಇಲ್ಲ ಸರ್. ನಾವು ಇನ್ಕ್ರೀಸ್ ಮಾಡ್ತೀವಿ, ರಾತ್ರಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಅಲ್ಲಿ ಪಾಯಿಂಟ್ ಥ್ಯಾಂಕ್ ಯು ಸರ್. ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಬೇರೆ ಹಲೋ ಎಲ್ಲ ನಿಂತ್ಕೊಳ್ಳಿ. ಕೊಡೋರು ಕೊಡ್ತಾರೆ, ಅವಾಗ ಪ್ರಾಬ್ಲಮ್ ಮಾಡೋರು ಇದೇ ಇದ್ದಾರೆ. ಕೋರ್ಸ್ ಮಾಡಿದ್ರೆ ಯಾರು ಕೋರ್ಸ್ ಮಾಡಲ್ಲ, ಯಾರು ಮತ್ತೆ ಕೆಲವರು ಖರೀದಿ ಖರೀದಿ ರೆಸ್ಪೆಕ್ಟ್ ನಾವು ಕಾನೂನು ಪ್ರಕಾರ ಯಾರಿಗೆ ಕೋರ್ಸ್ ಮಾಡಿದ್ವಿ, ಆಮೇಲೆ ಅವರು ಮಾಡ್ತಾರೆ. ಇದು ಅಂತ ಪ್ರಾಬ್ಲಮ್ ಯಾವುದು ಇದಿಲ್ಲ ನಮಗೆ. ಇದು ಒಂದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ, ನಮಗೆ ಕಲೆಕ್ಷನ್ಗೆ ಹೋಗ್ತೀವಿ. ನಾವು ಈ ತಪ್ಪು ಕೆಲಸಗಳು ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ನಾವು ಮಾಹಿತಿ ನೀವೆಲ್ಲ ಏರಿಯಾ ರೇಟ್ ನಿಮ್ಗೆ ಏನಾದರೂ ಮಾಹಿತಿ ಇರುತ್ತೆ, ಏನಾದರೂ ಇದೀಗ ಚಟ ಅದ್ರ ಬಗ್ಗೆ ಮಾಹಿತಿ ಕೊಡಿ. ನಿಮಗೆ ಕೂಡ ನಿಮ್ದು ಅವಾರ್ಡ್ ಕೊಡ್ತೀವಿ, ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಏನ್ಬೇಕಂತ ನಾವು ಬಂದಿದ್ದೀವಿ. ನಮ್ಮದು ಅಂತ ಏನು ಇದು ಬರಲ್ಲ, ಫಾಲ್ಟ್ ಬರಲ್ಲ. ಏನಿದ್ರು ನಮ್ಮನ್ನ ನೋಡಿ ಇದು ಮಾಡ್ತೀವಿ. ಥ್ಯಾಂಕ್ ಯು ಸರ್. வேலைக்கு ಏನು ಕೆಲಸ ಮಾಡ್ತಾರೆ? ಜನಕ್ಕೆ ಹೇಳ್ತದ பெரிய நாய் கம்பெனிங்க இருக்குதுங்க. அது நான் போன மாதம் லண்டன் மாதத்துக்கு வந்து அங்கே வேலை செய்யணும். ನಾಯಿ ಕಂಪ್ನಿ ಇದೆಯಾ? அது இது இல்லை தமிழ்நாட்டில் நாய்ங்கெல்லாம் வச்சுன்னு பெரிய பெரிய இதில் ஆஃபீஸ் அந்த வேலை. ಇದು ಕೋರ್ಟಲ್ಲಿ ಯಾವುದೇ ಕೇಸ್ ನಡ್ತಾ ಇದೆಯಾ? ಕೋರ್ಟ್ல ಕೇಸ್ ಇತ್ತದ? இல்லைங்க, எல்லாம் இது ஆயிடுச்சுங்க. ஒன்றே இல்லைங்க, எல்லாம் முடிச்சுட்டாங்க. ಏನು ಜಗಳ ಮಾಡಬಾರ್ದು. இல்லை இல்லைங்க. ಹಾಕಿಕೊಳ್ಳತಕ್ಕದ್ದು DL ಇನ್ಶೂರೆನ್ಸ್ ಕಡ್ಡಾಯವಾಗಿ ಇಟ್ಟುಕೊಳ್ಳತಕ್ಕದ್ದು. ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು ಕಂಡು ಬಂದಲ್ಲಿ ರೋಡಿ ಆಸಾಮಿಗಳ ವಿರುದ್ಧ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸತಕ್ಕದ್ದು. ತಪ್ಪಿದಲ್ಲಿ 500 ರೂಗಳನ್ನು ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಇಬ್ಬರಿಗಿಂತ ಹೆಚ್ಚು ಜನ ಪ್ರಯಾಣಿಸುವುದು ಅಪರಾಧ, ದಂಡಕ್ಕೆ ಗುರಿಯಾಗುತ್ತೇವೆ. ದ್ವಿಚಕ್ರ ವಾಹನಕ್ಕೆ ಮಾನ್ಯ ನ್ಯಾಯಾಲಯದಲ್ಲಿ 10,000 ರು ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಆಟೋಗಳು ಚಾಲನೆ ಮಾಡುವಾಗ ಇದು ಕಂಡು ಬಂದಲ್ಲಿ ಸಂಬಂಧಪಟ್ಟ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಲಾಗುತ್ತದೆ. ಎಚ್ಚರ ಎಚ್ಚರ ಎಚ್ಚರ. ಆಟೋ ಚಾಲಕರಿಗೆ ಪ್ರಕಟಣೆ ಯೂನಿಫಾರ್ಮ್ ಕಡ್ಡಾಯವಾಗಿ ಹಾಕಿಕೊಳ್ಳತಕ್ಕದ್ದು. ಸಾರ್ವಜನಿಕರಲ್ಲಿ ಮನವಿ. ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸತಕ್ಕದ್ದು. ಇನ್ಶೂರೆನ್ಸ್ ಕಡ್ಡಾಯವಾಗಿ
ಕೈಗೊಳ್ಳತಕ್ಕದ್ದು ತಪ್ಪಿದ ಪಕ್ಷದಲ್ಲಿ ದಂಡಕ್ಕೆ ಗುರಿಯಾಗುತ್ತದೆ. ಮದುವೆ ಮಾಡುವುದು ಕಂಡು ಬಂದಲ್ಲಿ ಕನ್ನಡ ದಾಖಲಿಸಲಾಗುತ್ತದೆ. ದಂಡ ಕ್ಷೇಮ ಸಂಖ್ಯೆ ದಾಖಲಿಸಲಾಗುತ್ತದೆ. ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುವಾಗ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಕಂಡುಬಂದಲ್ಲಿ Roll call, break up.